ಬಹಳ ಹಿಂದೆ ಆಡಿದ್ದ ಸರ್. ಸೊ ನೀವು ಗಲ್ಲಿ ಕ್ರಿಕೆಟ್ ತರ ಗಲ್ಲಿ ಬ್ಯಾಡ್ಮಿಂಟನ್ ಇದೆ ನಿಮಗೆ ಅನುಭವ? ಗೋಡ್ ಸರ್. ಎಲ್ಲರಿಗೂ ನಮಸ್ಕಾರಗಳು. ನನಗೆ ಬಹಳ ಸಂತೋಷ ಆಗುತ್ತೆ ಇವತ್ತು ಇಷ್ಟು ಒಳ್ಳೆ ಸುಸಜ್ಜಿತವಾಗಿ ಮತ್ತು ವ್ಯವಸ್ಥಿತವಾಗಿ ಇವತ್ತು ಬ್ಯಾಡ್ಮಿಂಟನ್ ಟೂರ್ನಮೆಂಟು ಮಾಡ್ತಾ ಇರೋದು. ಪರ್ಟಿಕ್ಯುಲರ್ಲಿ ಇದು ಒಂದು IPL ಮಾದರಿಯಲ್ಲಿ ಮಾಡ್ತಾ ಇರೋದು. ಐ ಥಿಂಕ್ ಒಂದು ರೀತಿಯಲ್ಲಿ ಒಂದು ಮಿಲನ ಅಂತ ಹೇಳ್ಬೋದು. ಯಾಕಂದರೆ ಜರ್ನಲಿಸ್ಟ್ ಬಳಗದವರು, ಪೊಲೀಸ್ ಅಧಿಕಾರಿಗಳು, IAS ಮತ್ತು KS ಅಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ಒಂದೇ ಪ್ಲಾಟ್ಫಾರ್ಮಲ್ಲಿ ಅವರೆಲ್ಲರೂ ಸೇರಿಸಿ ಇವತ್ತು ಈ ಒಂದು ಪಂದ್ಯಾವಳಿಗಳನ್ನು ಮಾಡ್ತಾ ಇರೋದು ನಿಜವಾಗ್ಲೂ ಬಹಳ ಸಂತೋಷದಾಯಕವಾಗಿದೆ. ಮತ್ತು ಸ್ಪೋರ್ಟ್ಸ್ ಅಂದರೆ ತಮ್ಮೆಲ್ಲರೂ ಗೊತ್ತಿದೆ, ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಭಾವನೆ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಅದ್ರಲ್ಲಿ ಬರೋದು ಸೋಲೋದು ಗೆಲ್ಲೋದು ಅದು ಮುಖ್ಯವಾಗಿರೋದಿಲ್ಲ. ಮುಖ್ಯವಾಗಿರೋದು ಒಂದು ಪಾರ್ಟಿಸಿಪೇಷನ್. ಅದರ ಜೊತೆಗೆ ಏನು ಮೌಲ್ಯಗಳು ಕ್ರೀಡೆಗಳಿಂದ ಬರ್ತವೆ ಅಂದರೆ ತಂಡ ಭಾವನೆಗಳು ಮತ್ತು ಧೈರ್ಯ, ಮನಸ್ಫೂರ್ತಿ, ಮತ್ತು ಎಲ್ಲರಿಗಿಂತ ಮಿಗಿಲಾಗಿ ಸೋತ ಮೇಲೆ ಮತ್ತೆ ಗೆಲ್ಲಬೇಕು ಅಂತ ಏನು ಒಂದು ದೃಢ ನಿಲುವುಗಳು ಏನಿದೆ ಅದನ್ನು ಎಲ್ಲರೂ ಎಂಬೈಬ್ ಮಾಡೋದಕ್ಕೋಸ್ಕರ ಇದು ಬಹಳ ಒಂದು ರೀತಿಯಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಏನು ಅಂತ ಕರಿತೀವಿ ಅದು ಬಹಳ ಮುಖ್ಯವಾಗಿ ಒಂದು ವ್ಯಕ್ತಿಯ ವಿಕಾಸನದಲ್ಲಿ ಇರ್ತದೆ. ಸೊ ಈ ದಿಶೆಯಲ್ಲಿ ಇವತ್ತು ನಮ್ಮ ಮೀಡಿಯಾ ಬಳಗದವರು ಇವತ್ತು ಇಷ್ಟು ವ್ಯವಸ್ಥಿತವಾಗಿ ಒಂದು ಟೂರ್ನಮೆಂಟ್ ಮಾಡ್ತಾ ಇರೋದು ನಿಜವಾಗಲೂ ಇದು ಒಂದು ಒಳ್ಳೆ ಹೆಜ್ಜೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಏನು ಇವತ್ತು ಸ್ಲೋಗನ್ ಕೊಟ್ಟಿದ್ದಾರೆ, ಲೀಡರ್ಸ್ ಪ್ಲೇ ಫ್ರೆಂಡ್ಶಿಪ್ ವಿನ್ ಅಂತ. ಐ ಥಿಂಕ್ ಶಾಶ್ವತವಾಗಿ ಇದು ಫ್ರೆಂಡ್ಶಿಪ್ ಇರಲಿ ಅಂತ ನಾನು ಭಾವಿಸ್ತಾ ನನಗೆ ಕರೆಸಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತೀನಿ. ನನ್ನ ಮಾತು ಮುಗಿಸ್ತೀನಿ.